ನಮಸ್ಕಾರ, ನನ್ನ ಹೆಸರು ಅಯ್ಯೂಬ್ ಖಾನ್. ಜೈ ಹಿಂದ್ ಕರ್ನಾಟಕ ಸಂಘಟನೆ, ಎಪಿ ಆಮ್ ಆದ್ಮಿ ಪಾರ್ಟಿ ಪಕ್ಷ. ನಮಸ್ಕಾರ. ನಮ್ಮ ಜೈ ಹಿಂದ್ ಕರ್ನಾಟಕ ಸಂಘಟನೆ ನಮ್ಮ ರಾಜ್ಯಾಧ್ಯಕ್ಷರು ಅಯ್ಯೂಬನವ್ರಿಗೆ ನಮಸ್ಕಾರ. ಬಿಜೆಪಿ ಸರ್ಕಾರಕ್ಕೆ ಏನ್ ಹೇಳ್ತಾ ಇದ್ದೀನಿ, ನೀವು ಅನ್ಪಡ್ ರಾಜ, ಮೋದಿ ಇದಾರಲ್ಲ ಅನ್ಪಡ್ ರಾಜ, ನಿಮ್ಗೆ ರಾಜ ನಡ್ಸಕ್ ಆಗೋದಿಲ್ಲ, ನಿಮ್ಗೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲದ ಈ ಸರ್ಕಾರ LPG ಗ್ಯಾಸ್ ಯಾಕಡೆನೋ ಬೆಂಗಳೂರಲ್ಲಿ ಸಿಗ್ತಾನೋ ಇಲ್ಲ. 50 ರೂಪಾಯಿದು ಗ್ಯಾಸ್ ಇವಾಗ 105 ರೂಪಾಯಿ ಆಗ್ಬಿಟ್ಟಿದೆ. ಎಷ್ಟು ಆಗ್ಲಿ, ನಾವು ಮೀಟರ್ ಏರಿಕೆ ಮಾಡಿಲ್ಲ. ಇವಾಗ ಬಂದು ಒಂದೊಂದು ಜಾಗದಲ್ಲಿ 110 ರೂಪಾಯಿ ತಗೊಳ್ತಾ ಇದ್ದಾರೆ. ಒಂದೊಂದು ಫೈನಾನ್ಸರ್ದು ಕಾಟ ಆಗ್ಬಿಟ್ಟಿದೆ. ಏನ್ ಕಾಟ ಅಂದ್ರೆ, ಅವರು ಒಂದ್ ತಿಂಗಳು ಆಗ್ಬಿಟ್ಟು ಇವಾಗ ಫೈನಾನ್ಸ್ ಅವ್ರಿಗೆ 2018 LPG ಗಾಡಿ ಯಾವ 2018 2017 ಈ ಗಾಡಿಗಳಿಗೆ ಹಿಡಿತಾ ಇದ್ದಾರೆ. ಯಾರು ಇಲ್ವನ ಸರ್ ನಮ್ಮ ಆಟೋದವರಿಗೆ. ಮತ್ತೆ ನೋಡ್ತಾರೆ ಇದು ಬೈಕ್ ಟ್ಯಾಕ್ಸಿ, ಓಲಾ, ಊಬರ್, ರಾಪಿಡೋ ಬೈಕ್ ಟ್ಯಾಕ್ಸಿನೂ ಬಿಟ್ಟಿದ್ದಾರೆ. ಆಯ್ತಂದ್ರೆ 60 ರೂಪಾಯಿ ಗ್ಯಾಸ್ ಬೆಲೆ ಇದ್ದಿದ್ದು LPGದು. ಆಡ್ತಾ ಇದ್ದೀನಿ ನಮ್ಮ ಸರ್ಕಾರ ಹತ್ರ. ನೋಡಿ ಸರ್, ನಮ್ಮ ಹತ್ರ ಗ್ಯಾಸ್ ಸಿಗ್ತಾ ಇಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ. ನಮಸ್ಕಾರ. ನಮ್ಮ ಜೈ ಹಿಂದ್ ಕರ್ನಾಟಕ ಸಂಘಟನೆ ನಮ್ಮ ರಾಜ್ಯಾಧ್ಯಕ್ಷರು ಅಯ್ಯೂಬನವ್ರಿಗೆ ನಮಸ್ಕಾರ. ಏನಪ್ಪ ಇಂತವ್ಯ ಮಾಡ್ತಾ ಇದ್ದೀನಿ ಅಂದ್ರೆ, ಇವಾಗ ನೋಡಿ ಸದ್ಯಕ್ಕೆ LPG ಗ್ಯಾಸು ಯಾಕಡೆನೋ ಬೆಂಗಳೂರಲ್ಲಿ ಸಿಗ್ತಾನೋ ಇಲ್ಲ. LPG ಗ್ಯಾಸು ಫಸ್ಟ್ 55 ರೂಪಾಯಿ ಇದು. ಯಾವಾಗ ಅಂದ್ರೆ ಇದು ವಾರ ಆಗಿಲ್ಲ ನೋಡಿ, ಅವತ್ತು ಬಿಟ್ಟು ಒಂದು 2 ದಿವಸ ಮುಂಚೆ 55 ರೂಪಾಯಿ ಇದ್ದಿದ್ದು. ಇವಾಗ ಬಂದು ಒಂದೊಂದು ಜಾಗದಲ್ಲಿ 110 ರೂಪಾಯಿ ತಗೊಳ್ತಾ ಇದ್ದಾರೆ, ಒಂದೊಂದು ಜಾಗದಲ್ಲಿ 105 ರೂಪಾಯಿ ತಗೊಳ್ತಾರೆ. ಏನ್ ಸರ್ ನಿಜಾನ? 105 110 ರೂಪಾಯಿ ತಗೊಳ್ತಾ ಇದ್ದಾರೆ. ಮತ್ತೆ ಏನಿದೆ ಅಂದ್ರೆ, ನಮ್ದು ಸ್ಕೂಲ್ ವಾಡೆಗೆ ನಾವು ಹೊಡಿತಾ ಇದ್ದೀವಿ. ಮಕ್ಕಳಿಗೂ ಸ್ಕೂಲ್ಗೆ ಕರ್ಕೊಂಡು ಹೋಗೋದು ಹೆಂಗೆ? ಮತ್ತೆ ಅದು ಒಂದಾಯ್ತು. ಇನ್ನೊಂದು ಏನಪ್ಪಾ ಅಂದ್ರೆ, ಇವಾಗ ಫೈನಾನ್ಸ್ ಅವರು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಫೈನಾನ್ಸ್ ಅವರು 2 ತಿಂಗಳದ್ದು ನಾವು ಫೈನಾನ್ಸ್ ಕಟ್ಟಿಲ್ಲ ಅಂದ್ರೆ ಗಾಡಿ ಸೀಸ್ ಮಾಡ್ತಾ ಇದ್ದಾರೆ. ನಮ್ದು ಆಟೋ ಜೀವನ ತರ ನಡೀತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ವಿಂತವ್ಯ ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರ ಹತ್ರ. ಅದಕ್ಕೋಸ್ಕರ ನಾನು ವಿಂತವ್ಯ ಕೇಳ್ತಾ ಇದ್ದೀನಿ ನಮ್ಮ ಸರ್ಕಾರ ಹತ್ರ. ನೋಡಿ ಸರ್, ನಮ್ಮ ಹತ್ರ ಗ್ಯಾಸ್ ಸಿಗ್ತಾ ಇಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ. ಒಂದು ಹೋಟೆಲ್ ಅಲ್ಲಿ ಟೀ ಕುಡಿಯೋದಕ್ಕೆ ಫಸ್ಟ್ 10 ರೂಪಾಯಿ ಇದ್ದಿದ್ದು, ಇವಾಗ 15 ರೂಪಾಯಿ ಆಗಿದೆ. ನೀವು 60 ರೂಪಾಯಿ ಜಾಸ್ತಿ ಮಾಡಿದ್ದೀರಾ ಸಿಲಿಂಡರ್ ಮೇಲೆ, ಒಪ್ಕೊಂತೀವಿ. 60 ರೂಪಾಯಿ ಜಾಸ್ತಿ ಮಾಡಿದ್ದೀರಾ, ಮತ್ತೆ 5 ರೂಪಾಯಿ ಜಾಸ್ತಿ ತಗೊಳ್ತಾ ಇದಾರಲ್ಲ, ಒಂದು ಟೀಗೆ 5 ರೂಪಾಯಿ ಜಾಸ್ತಿ ತಗೊಳ್ತಾ ಇದ್ದಾರೆ. ಅದು ಯಾರು ಸರ್ ಕೇಳೋರು? ಯಾರು ಇಲ್ವನ ಸರ್ ನಮ್ಮ ಆಟೋದವರಿಗೆ? ಮತ್ತೆ ನೋಡ್ತಾರೆ ಇದು ಬೈಕ್ ಟ್ಯಾಕ್ಸಿ, ಓಲಾ, ಊಬರ್, ರಾಪಿಡೋ ಬೈಕ್ ಟ್ಯಾಕ್ಸಿನೂ ಬಿಟ್ಟಿದ್ದಾರೆ. ನಮ್ ಜೀವನ ಹೆಂಗೆ ಸರ್ ನಡಿಬೇಕು? ನೀವೇ ಹೇಳಿ ಸರ್. ನೋಡಿ, ನಿಮ್ಗೋಸ್ಕರ ನಾವು ಹೇಳ್ತಾ ಇದ್ದೀವಿ. ಚಿಕ್ಕ ಮಕ್ಕಳು ಇರ್ತಾರೆ ಸ್ಕೂಲ್ದು, ಇವ್ರ ಹತ್ರ 3 ಮಕ್ಕಳಿದ್ದಾರೆ. 3 ಮಕ್ಕಳಿದ್ದಾರೆ ಸರ್. 3 ಮಕ್ಕಳಿಗೆ ಇವಾಗ ಹೋಗಿ ಅಡ್ಮಿಷನ್ ಕಟ್ಟಬೇಕು. 70,000 ರೂಪಾಯಿ ಅಡ್ಮಿಷನ್ ಕೊಡ್ಬೇಕು. ಇವಾಗ ಬಿಸ್ನೆಸ್ ನಡೀತಾ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಹೋಗ್ತಾರೆ, 3 ಗಂಟೆಗೆ ವಾಪಸ್ ಬರ್ತಾ ಇದಾರೆ. ಅದು 2 ಲೀಟರ್ ಸಿಗ್ತಾ ಇರೋದು ಗ್ಯಾಸ್, 2 ಲೀಟರ್ 55 ರೂಪಾಯಿ ಇದ್ದು 110 ರೂಪಾಯಿ. ನನ್ನೇ ಹೋಗಿ ಮಾಡ್ಕೊಂಡು ಬಂದಿದ್ದೀವಿ. ಇದು ವರ್ಮಾ ಹತ್ರ ಹೋಗಿ ನೋಡಿ. ವರ್ಮಾ ಹತ್ರ 110 ಒಂದು ಲೈನ್ ಅಲ್ಲಿ 500 ಗಾಡಿ ಇದೆ. ಬೇಕಂದ್ರೆ ನನ್ನ ಹತ್ರ ವಿಡಿಯೋ ಇದೆ, ತೋರಿಸ್ತೀನಿ, ನೋಡ್ಕೊಡಿ. 6 ಗಂಟೆಗೆ ಹೋಗ್ತಾರೆ, 3 ಗಂಟೆಗೆ ಬರ್ತಾ ಇದ್ದೀವಿ. 6 ಗಂಟೆಗೆ ಹೋದ್ರೆ 3 ಗಂಟೆಗೆ ಬರ್ತಾ ಇದೀವಿ. ನೋಡಿ, ಇದೂ LPGನೇ, ಈ ಗ್ಯಾಸ್ ಬಂಕ್ನು LPGನೇ. ನೋಡಿ, LPG ಗ್ಯಾಸ್ ಬಂದ್ ಆಗ್ಬಿಟ್ಟಿದೆ. ಇವ್ರಿಗೆ ಪಾಪ ಏನ್ ಮಾಡೋದು? ಅವರು ಗ್ಯಾಸ್ ಫೀಲ್ಡೇ ಕೊಡ್ತಾ ಇಲ್ಲ, ಇವ್ರಿಗೆ ಫೀಲ್ಡೇ ಕೊಡ್ತಾ ಇಲ್ಲ. ಸರ್, ಸಿಲಿಂಡರ್ ಮೇಲೆ 60 ರೂಪಾಯಿ ಮಾಡಿದ್ದೀರಾ ಸರ್? ಒಪ್ಕೊಂತೀನಿ ಸರ್. 60 ರೂಪಾಯಿಗೆ 14 kg ಬರೋದು ಸಿಲಿಂಡರ್ ಮೇಲೆ. 14 kg 60 ರೂಪಾಯಿನ ಜಾಸ್ತಿ ಮಾಡಿರೋದು. 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, 14 kg ಬರೋದು. ಅದರಲ್ಲಿ 55 ರೂಪಾಯಿಗೆ 110 ರೂಪಾಯಿ ಹೆಂಗೆ ತಗೊಳ್ತಾರೆ ಸರ್? 110 ರೂಪಾಯಿ ತಗೊಳ್ತಾ ಇದ್ದಾರೆ ಸರ್. 13 ಕಿಲೋಮೀಟರ್ ಬರುತ್ತೆ ಅಷ್ಟೇ, 13 ಕಿಲೋಮೀಟರ್ ಬರುತ್ತೆ. 1 ಲೀಟರ್ಗೆ 13 ಕಿಲೋಮೀಟರ್ ಬರೋದು LPG-ಗ. 13 ಕಿಲೋಮೀಟರ್ಗೆ ನೀವೇ ಲೆಕ್ಕ ಮಾಡ್ಕೊಡಿ ಸರ್. 18 ರೂಪಾಯಿ 1 ಕಿಲೋಮೀಟರ್, 18 ರೂಪಾಯಿ. 18 ರೂಪಾಯಿಲಿಂದ ಲೆಕ್ಕ ಮಾಡ್ಕೊಡಿ ಸರ್. ಹೆಂಗೆ ಸರ್ ನಾವು ಜೀವನ ಮಾಡಬೇಕು? ನಮ್ಮ ರಾಜ್ಯಾಧ್ಯಕ್ಷರು ನಾನು ಕೇಳ್ತಾ ಇದ್ದೀನಿ ಸರ್, ಹೆಂಗೆ ಸರ್ ನಾವು ಜೀವನ ಮಾಡಬೇಕು? ನಮಸ್ಕಾರ, ನನ್ನ ಹೆಸರು ಅಯ್ಯೂಬ್ ಖಾನ್. ಜೈ ಹಿಂದ್ ಕರ್ನಾಟಕ ಸಂಘಟನೆ, ಎಪಿ ಆಮ್ ಆದ್ಮಿ ಪಾರ್ಟಿ ಪಕ್ಷ. ನಾವೇನ್ ಹೇಳಕ್ಕೆ ಬಾರಿಸ್ತೀವಿ ಅಂದ್ರೆ, ಯಾವಾಗ್ನಿಂದ ಇದು ವಾರ ಸ್ಟಾರ್ಟ್ ಆಗಿದೆ, ನರೇಂದ್ರ ಮೋದಿ ಅವರು ಒಂದೇ ಒಂದು ಮಾತು ಹೇಳಿದ್ರು, ನಮ್ಮ ಹತ್ರ ಸ್ಟಾಕು 8 ತಿಂಗಳವರೆಗೂ ಇದೆ ಅಂತ ನಮ್ಗೆ ಆಶ್ವಾಸನೆ ಕೊಟ್ರು. ಇದು 8 ತಿಂಗಳಲ್ಲ, 5 ದಿವಸನೇನೆ ಏನಾಯ್ತು ಅಂದ್ರೆ 60 ರೂಪಾಯಿ ಗ್ಯಾಸ್ ಬೆಲೆ ಇದ್ದಿದ್ದು LPGದು. ಆ ದರ ಹೋಗ್ಬಿಟ್ಟು 115 110 95 ಇದೇ ನಡೀತಾ ಇದೆ. ನಾವ್ ಏನ್ ಹೇಳ್ತಾ ಇರೋದು ಈ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಏನ್ ಹೇಳ್ತಾ ಇದ್ದೀನಿ, ನೀವು ಅನ್ಪಡ್ ರಾಜ, ಮೋದಿ ಇದಾರಲ್ಲ ಅನ್ಪಡ್ ರಾಜ, ನಿಮ್ಗೆ ರಾಜ ನಡ್ಸಕ್ ಆಗೋದಿಲ್ಲ, ನಿಮ್ಗೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲದ ಈ ಸರ್ಕಾರ ನಮ್ದು ಆಟೋ ರಿಕ್ಷಾನಲ್ಲಿ
ಎಲ್ಲಿಂದ ನಾವು ತಳ್ಕೊಂಡ್ ಬರ್ತಾ ಇದೀವಿ ಗೊತ್ತಾ? ಎಲ್ಲಿನ ಆಗ್ಬಿಟ್ರೆ ಇವಾಗ ಎಲ್ಲ ಬಂಕ್ನಲ್ಲಿ 2 ಲೀಟರ್ ಕೊಡೋದು, 2 ಲೀಟರ್ ಕೊಡ್ತಾರೆ, 3 ಲೀಟರ್ ಕೊಡ್ತಾರೆ. ಅದು ಇರ್ಲಿ, ಒಂದ್ ಶೇವಿಂಗ್ ಶಾಪ್ ನಲ್ಲಿ ಹೋದ್ರೆ ಅವ್ರು 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಾವು ಇಲ್ಲಿ ಆಟೋ ಡ್ರೈವರು ಯಾವ್ದೋ ದರ ಮಾಡಿಲ್ಲ. 60 ರೂಪಾಯಿದು ಗ್ಯಾಸ್ದು ಇವಾಗ 105 ರೂಪಾಯಿ ಆಗ್ಬಿಟ್ಟಿದೆ. ಎಷ್ಟು ಆಗ್ಲಿ ನಾವು ಮೀಟರ್ ಏರಿಕೆ ಮಾಡಿಲ್ಲ. ಆಮೇಲೆ ನಮ್ಗೆ ಫೈನಾನ್ಸ್ ಅವ್ರದ್ದು ಕಾಟ ಆಗ್ಬಿಟ್ಟಿದೆ. ಏನ್ ಕಾಟ ಅಂದ್ರೆ ಅವರು 1 ತಿಂಗಳು ಆಗ್ಬಿಟ್ಟು ಇವಾಗ ಫೈನಾನ್ಸ್ ಅವ್ರಿಗೆ 2018 LPG ಗಾಡಿ ಯಾವ್ಯಾವ್ದಾರೆ 2018 2017 ಈ ಗಾಡಿಗಳಿಗೆ ಹಿಡಿತಾ ಇದ್ದಾರೆ ಗಾಡಿ. ಅದಕ್ಕೆ ಫೈನಾನ್ಸ್ ಅವ್ರಿಗೆ ನಾವು ಏನ್ ಬಿಂದಿ ಮಾಡ್ತೀವಿ ಅಂದ್ರೆ, ಮನವಿ ಏನ್ ಕೊಡ್ತೀವಿ ಅಂದ್ರೆ, ಅವರನ್ನು ಈ ವಾರ ಯಾವವರೆಗೂ ನಿಲ್ತದೆ ಅದುವರೆಗೂ ಫೈನಾನ್ಸ್ ಕಟ್ಟಕ್ಕೆ ಸ್ವಲ್ಪ ಕಾಲ ಅವಕಾಶ ಕೊಡ್ಬೇಕು. ಯಾಕಂದ್ರೆ ನಮ್ಮ ಮನೆ ಹತ್ರ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಸೀಸರ್ಗೆ ಕಳಿಸ್ತಾ ಇದಾರೆ. ಸೀಸರ್ಗೆ ಯಾವ್ದೋ ವೆರಿಫಿಕೇಶನ್ ಇಲ್ಲ. ಯಾವ ವೆರಿಫಿಕೇಶನ್ ಅಂದ್ರೆ ಕಮಿಷನರ್ ಆಫೀಸ್ ನಿಂದ ಅವ್ರಿಗೆ ವೆರಿಫಿಕೇಶನ್ ಒಂದು ಬರಬೇಕು. ಇಂಥ ಕಾಲ್ನಲ್ಲಿ ಇವಾಗ ನಮ್ಗೆ ಕಷ್ಟ ಇದೆ, ಕೈ ಮುಗಿತಿ ನಾವು ಹೇಳ್ತಾ ಇದೀವಿ. ಈ ಕಾಂಗ್ರೆಸ್ ಸರ್ಕಾರ ಅಪೋಸಿಷನ್ ನಲ್ಲಿ ಕೂತಿದೆ. ಅವ್ರು ಏನಂದ್ರೆ ದಾವಣಗೆರೆಗೆ ಮಾತ್ರ ಹೋಗಕ್ಕೆ ಇಲ್ಲಿ ಓಟು ಆಟೋ ಡ್ರೈವರ್ ಅಲ್ಲ, ಓಟ್ ನಿಮ್ಗೆ ಕೊಟ್ಟಿದ್ದಾರೆ. ಆ ಆಟೋ ಡ್ರೈವರ್ಗೆ ಏನು ಇಲ್ಲಿ ನೋಡ್ತಾ ಇಲ್ಲ. ಅಪೋಸಿಷನ್ ಸರ್ಕಾರ ಯಾರ ಹತ್ರ ಮಾತಾಡ್ಬೇಕು? ಕಾಂಗ್ರೆಸ್ ಸರ್ಕಾರ. ಒಂದೇ ಒಂದ್ ಸರ್ಕಾರ ಮಾತಾಡ್ತಾ ಇದ್ದಾರೆ, ಯಾರು ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಅವ್ರು ಮಾತಾಡ್ತಾ ಇದ್ದಾರೆ. ಅವರನ್ನು ಪ್ರದರ್ಶಿಸ್ತಾ ಇದ್ದಾರೆ ಎಲ್ಲಿ? ದಾವಣಗೆರೆನಲ್ಲಿ. ಅದಕ್ಕೆ ನಾವು ಇಲ್ಲಿ ಏನ್ ವಿನಂತಿ ಮಾಡ್ತೀವಿ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಅಪೋಸಿಷನ್ ನಲ್ಲಿ ಇದೆ. ಇಲ್ಲಿ ಕೊಟ್ಟಿರೋದು ಮತ ಅವ್ರಿಗೇನೋ ಇವ್ರು ಏನೋ ನೋಡ್ತಾ ಇಲ್ಲ. ಅದಕ್ಕೆ ನಾವು ಏನ್ ಮನವಿ ಮಾಡ್ತೀವಿ ಅಂದ್ರೆ, ಕಾಂಗ್ರೆಸ್ ಬಿಜೆಪಿ 2 ಜನದು ಆಟ ಇದೆ. ಇನ್ನೊಂದು ಏನಿದೆ ಅಂದ್ರೆ, ನಾವು ಜನ ಬಂದ್ಬಿಟ್ಟು ಕಷ್ಟನಲ್ಲಿ ಇದೀವಿ. ನಾವು ನಮ್ಮ ಸಮಸ್ಯೆ ಏನಂದ್ರೆ, ನಮ್ಗೆ ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಬೆಲೆ ಜಾಸ್ತಿ ಆಗೋಗ್ಬಿಡೈತೆ. 155 ರೂಪಾಯಿ ಇದ್ದಿದ್ದ ಗ್ಯಾಸ್ ಇವಾಗ 110 ರೂಪಾಯಿ. ನಾನು ಇವಾಗ ಯಲಹಂಕದಿಂದ ನೋಡ್ಕೊಂಡ್ ಬಂದೆ. ಯಲಹಂಕದಿಂದ ಖಾಲಿ ಹೋಗಿದ್ದೀನಿ. ಖಾಲಿ ಹೋಗಿ ಅಲ್ಲಿಂದ ತಳ್ಕೊಂಡ್ ಬಂದಿದ್ದೀನಿ. ಅಲ್ಲಿ ಹೋಗಿದ್ದೀನಿ, ಗ್ಯಾಸ್ ಹಾಕಿಲ್ಲ ಅಲ್ಲಿ. ಅದು ಒಂದು 3-4 ಗಂಟೆ ನಿಲ್ಲಿಸ್ಬಿಟ್ಟು ಆಮೇಲೆ ಅವ್ರು ಏನಾನ ತೊಂದರೆ ಆದ್ರೆ ಅವಾಗಲೇ ಬಂದ್ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಹೆಂಗ್ ಕಟ್ಬೇಕು, ಹೆಂಗ್ ಜೀವನ ಮಾಡ್ಬೇಕು? ನಾವು ನಮ್ಗೆ ಏನೈತೆ, ನಮ್ಮ ಮಕ್ಕಳ ಮನೆ ಪರಿಸ್ಥಿತಿ ಏನು, ನಮ್ಮ ಮನೆ ಜೀವನ ನಡೆಯೋದು ಹೆಂಗೆ, ಏನು ಅರ್ಥ ಆಗ್ತಾ ಇಲ್ಲ ಸರ್. ಇದು ಏನ್ ಮಾಡ್ಬೇಕಂದ್ರೆ ದಯವಿಟ್ಟು ಸರ್ಕಾರದವ್ರಿಗೆ ಕೈ ಬಿಟ್ಟು ಕೇಳ್ಕೊತೀನಿ. ಏನೋ ಒಂದು ತೀರ್ಮಾನ ತಗೊಂಡು ಏನೋ ನಮ್ಗೆ ಬಡವರಿಗೆ, ನಮ್ಗೆ ಏನೋ ಆಟೋ ಡ್ರೈವರ್ಗಳಿಗೆ ಏನೋ ಒಂದು ಸಹಾಯ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇದೊಂದು ರಿಕ್ವೆಸ್ಟ್. ಇಲ್ಲ ಅಂದ್ರೆ ಪ್ರತಿಯೊಬ್ರು ಅಷ್ಟೇ ಏನಾಗುತ್ತೆ ಅಂದ್ರೆ ಏನೋ ಕುಟ್ಕೊಂಡು ಏನೋ ಸಾಯ್ತಾರೆ. ಹಂಗಾಗೋಗ್ಬಿಟ್ಟೆ ಪರಿಸ್ಥಿತಿ ಇದು. ಯಾಕಂದ್ರೆ ಯಾವ ಕಾರಣಕ್ಕೂ ಬೆಲೆನೂ ಇಲ್ಲ. ಇದು ನೋಡಿ, ಆದ ತಕ್ಷಣ ಏನ್ ಮಾಡ್ತಾರೆ, ಇವಾಗ ಇದಾಯ್ತು, ಆಮೇಲೆ ಫೈನಾನ್ಸ್ ಅವ್ರ ಕಾಟ, ಗ್ಯಾಸಿನ ಕಾಟ, ಮನೆ ಮಕ್ಕಳಿಗೆ ಸ್ಕೂಲ್ ಕಾಟ, ಮನೆ ಹೋದ್ರೆ ಮಕ್ಕಳ ಕಾಟ. ಏನೋದು ದುಡ್ಕೊಂಡು ಹೋದ್ರೆ ತಾನೇ ಮನೆಗೆ ದುಡ್ಕೊಂಡು ಹೋದ್ರೆ ತಾನೇ ಜೀವನ ನಡೆಯೋದು. ಮನೆಗೆ ದುಡ್ಕೊಂಡು ಹೋಗಿಲ್ಲ ಅಂದ್ರೆ ಏನ್ ಜೀವನ ಮಾಡ್ತೀವಿ ನಾವು? ನಮ್ಗೆ ಆಗುತ್ತಾ? ನೀವೇ ಹೇಳಿ. ದಯವಿಟ್ಟು ನಮ್ಮ ಸರ್ಕಾರದವ್ರಿಗೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ ಹೇಳಿದೀವಿ. ನಮ್ಮ ರಾಜ್ಯಾಧ್ಯಕ್ಷರು ಇದ್ದಾರೆ, ನಮ್ಮ ಮುಖ್ಯ ಅಧ್ಯಕ್ಷರು ಇದ್ದಾರೆ. ನಾವು ಎಲ್ಲರಿಗೂ ಇದು ಮಾಡಿ, ದಯವಿಟ್ಟು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಏನೋ ಒಂದು ತೀರ್ಮಾನ ತಗೊಳ್ಳಿ. ಸೌಕರ ಇವಾಗ ಏನಾಗಿದೆ ಅಂದ್ರೆ ರೀತಿ, ಎಷ್ಟೋ ಜನ ಪ್ರತಿಯೊಬ್ರು ಮನೆಯಲ್ಲಿ ಹೋಗಿ ನೋಡ್ರಿ ನೀವು, ಅಡ್ಗೆಗೆ ಅದು ಇರ್ಲಿ ಇದಿರ್ಲಿ ಯಾವ್ದಕ್ಕೂ ಕಾಸಿಲ್ಲ. ಗಾಡಿನಲ್ಲಿ ಗ್ಯಾಸ್ ಇದ್ರೆ 2 ಕಾಸು ದುಡಿತಾರ ಯಜಮಾನ್ರ ಎಲ್ಲಾರು. ಗ್ಯಾಸೇ ಇಲ್ಲ ಅಂದ್ರೆ ಏನ್ ದುಡಿಬೇಕು, ಮನೆ ಹೇಗೆ ನೋಡಿಸ್ಬೇಕು, ಸಣ್ಣ ಪಣ್ಣ ಮಕ್ಕಳಿಗೆ ಏನ್ ಅನ್ನ ಹಾಕ್ಬೇಕು, ಮನೆ ಬಾಡಿಗೆ ಹೇಗೆ ಕಟ್ಬೇಕು, EMI ಹೇಗೆ ಕಟ್ಬೇಕು, ಮನೆ ಹೇಗೆ ನೋಡ್ಸೋದು ಒಂಚೂರನ್ನ ಅರ್ಥ ಆಗ್ತದಲ್ಲ. ಅದಕ್ಕೆ ನೀವೇ ಏನು ಉತ್ತರ ಕೊಡ್ತೀರಾ ಕೊಡ್ರಿ. ನೋಡಿ, ಎಲ್ಲಾ ಕಡೆ ನೋಡಿ ಬಂಕೆ ಇಲ್ಲ. ಒಂದು ಕಡೆ ಬಂಕ್ ಇದ್ರೆ ಎಷ್ಟೋ ದೊಡ್ಡದು ಲೈನ್, ಅದರಲ್ಲಿ ಬರೋ ಗಂಟೆ ತನಕ ಗ್ಯಾಸೇ ಖಾಲಿ. ತಿರ್ಗಾ ಅಲ್ಲಿಂದ ತಳ್ಕೊಂಡ್ ಬರಕ್ ಆಗಲ್ಲ, ಅಷ್ಟೋ ಶಕ್ತಿ ಇಲ್ಲ ನಮ್ಮ ಹತ್ರ ತಳ್ಕೊಂಡ್ ಬರಕ್ಕೆ. ಅರ್ಥ ಆಯ್ತಾ? ಬೇರೆ ಏನಂದ್ರೆ, ಥ್ರೋ ಮಾಡ್ಬೇಕಂದ್ರೆ ಬರೋರ್ಗೆ 300 ರೂಪಾಯಿ 200 ರೂಪಾಯಿ ಕೇಳ್ತಾರೆ. ಎಲ್ಲಿಂದ ಕೊಡ್ಬೇಕು ಸಾಯ್ಬ್ರೆ? ನಮ್ಗೆ ಇರೋದು ಪರಿಸ್ಥಿತಿ ನೋಡಿದ್ರೆ ಎಲ್ಲಾರ್ಗೆ ಕಷ್ಟನೇ ಇರೋದು. ಇವಾಗ ಪ್ರತಿಯೊಬ್ರು ಆಟೋದವ್ರಿಗೆ ಕಷ್ಟನೇ, ಫುಲ್ ಕಷ್ಟ. ಏನ್ ಮಾಡ್ಬೇಕು? ನೀವೇ ಉತ್ತರ ಕೊಡ್ರಿ. ನನ್ಗೆ ಅಷ್ಟೇ ಉತ್ತರ ಬೇಕು. ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಗ್ಯಾಸ್ ಬೇಕೇ ಬೇಕು. ಜನರಿಗಾಗಿ ಎಲ್ಲಾರ್ಗಾಗಿ ಸಹಾಯ ಆಗತ್ತೆ. ಅದು ಗ್ಯಾಸ್ ಇಲ್ಲ ಅಂದ್ರೆ ಆಗಲ್ಲ. ಮೇನ್ ಏನಂದ್ರೆ ಗ್ಯಾಸ್ ರೇಟ್ ಫುಲ್ ಹೈಫೈ ಮಾಡ್ಬಿಟ್ಟಿದ್ದಾರೆ. ಗ್ಯಾಸ್ ರೇಟ್ ಕಮ್ಮಿ ಮಾಡಿ ದಯವಿಟ್ಟು ಗ್ಯಾಸ್ ಬೇಕೇ ಬೇಕು ಆಟೋದವ್ರಿಗೆ. ಅಷ್ಟು ಕೆಲಸ ಮಾಡ್ರಿ. ನಮಸ್ಕಾರ. ಗ್ಯಾಸ್ ಸಿಗ್ತಾ ಇಲ್ಲ, ಎಲ್ಲೋದ್ರೂ ಗ್ಯಾಸ್ ಇಲ್ಲ. ಲೈನಲ್ಲಿ ನಿಂತ್ಕೊಂಡು 2-3 ಅವರ್ ಹಾಕ್ಬೇಕು. ಜೀವನ ಕಷ್ಟ ಇದೆ ಬಹಳ.
ಮೋದಿಯವರು ಇದೇ ಗ್ಯಾಸ್ ಇದೆ ಎಲ್ಲ ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳ್ತಾ ಇದ್ರು ಮೋದಿಯವರು. ಇಲ್ಲಿ ನೋಡಿದ್ರೆ 5 ದಿವಸಕ್ಕೆ ಎಲ್ಲ ಪೂರ್ತಿ ಖಾಲಿ ಆಗಿಬಿಟ್ಟಿದೆ ಗ್ಯಾಸ್ಗಳು. ಅಷ್ಟೇ ಸರ್. एक महीना अव्वल 50-5 रुपए गैस था, अब 105 रुपए देखो भी गैस हमें नहीं मिल रहा भैया। अब क्या करना बोला, हमारी तकलीफ ऑटो का से, हमारी उम्र से हमारे गोसा भी चारा भी नहीं है, ये उम्र में हमारा काम भी नहीं मिलता। दूसरा गवर्नमेंट को बोलना भैया, हमें गवर्नमेंट तो हमारी सुन सकती नहीं है, कोई बात भी बोल नहीं सकते हमें किसी तो नंबर लगाना हमें मालूम भी नहीं। अब ಗ್ಯಾಸ್ ಬಂದಿಲ್ಲ 3 ದಿವಸ ಆಯ್ತು. ಆ ಗ್ಯಾಸ್ ಅದಕ್ಕೆ ಬರ್ತಾ ಇಲ್ಲ, ಅದಕ್ಕೆ ಕ್ಲೋಸ್ ಮಾಡಿದೀವಿ. ಬಂದ ತಕ್ಷಣ ಹಾಕ್ತಿವಿ. ಟೈಮಿಂಗ್ಸ್ ಗೊತ್ತಿಲ್ಲ ಸರ್, ಅದು ಬಂದಾಗ ಗೊತ್ತಾಗೋದು. ಸರ್ 3 ಡೇಸ್ ಆಯ್ತು ಬಂದಿಲ್ಲ. ಮುಂಚೆ ಬರ್ತಾ ಇತ್ತು 2 ಟನ್ 3 ಟನ್, ಒಂದ್ ಟೈಮ್ 5 ಟನ್ ಬರ್ತಾ ಇತ್ತು. ಅದು ಇಷ್ಟಂತ ಫಿಕ್ಸ್ ಇರ್ಲಿಲ್ಲ ಸರ್. ಮುಂಚೆ ಗ್ಯಾಸ್ ಬೆಲೆ ಏನಿದ್ದು, ಇವಾಗ ಗ್ಯಾಸ್ ಬೆಲೆ ಎಷ್ಟಿದೆ? ಇದು 69 ಇತ್ತು ಮುಂಚೆ. ಮುಂಚೆ 55. ಇವಾಗ 85 ಇದೆ. ಇವಾಗ 85. ಓಕೆ, ನಿಮ್ದು ಓಕೆ 95 ನಾ 95 ಏರಿಕೆ ಬೆಲೆ ಜಾಸ್ತಿ ಆಗ್ತದೆ ಕಮ್ಮಿ ಆಗ್ತಾ ಇದೆನಾ? ಜಾಸ್ತಿ ಆಗ್ತಿದೆ ಸರ್. ಜಾಸ್ತಿ ಆಗ್ತದೆ, ಹೌದು, ಕಮ್ಮಿ ಆಗ್ತಾ ಇಲ್ಲ. ಇಲ್ಲ. ಯಾಕೆ ಸರ್ ಜಾಸ್ತಿ ಆಗ್ತಾ ಇರೋದು? ಪ್ರಶ್ನೆ ಏನು, ಯಾಕೆ ಜಾಸ್ತಿ ಆಗ್ತಾ ಇರೋದು? ಉದ್ದೇಶ ಏನು ತಮ್ಗೆ? ನಾವು ಕೇಳಕ್ಕೆ ಎಲ್ಲರಿಗೆ ಆಟೋ ಡ್ರೈವರ್ಗೆ ಗೊತ್ತಿರ್ಬೇಕು, ಜನಗಳಿಗೆ ಗೊತ್ತಿರ್ಬೇಕು. ನಿಮ್ ಕಡೆಯಿಂದ ಏನ್ ಹೇಳ್ತಾ ಇದಾರೆ, ಯಾಕೆ ಗ್ಯಾಸ್ ರೇಟ್ ಜಾಸ್ತಿ ಆಗ್ತದೆ? ಗ್ಯಾಸ್ ಸಪ್ಲೈ ಆಗ್ತಿಲ್ಲ ಸರ್. ಈಗ ಅದು ಟ್ರಾನ್ಸ್ಪೋರ್ಟ್ ಇದಾಗಿರ್ಬೇಕೇನೋ, ಅದು ನಮ್ಗೆ ಕನ್ಫರ್ಮ್ ಗೊತ್ತಿಲ್ಲ ಅದೇನಂತ. ನಮಗೆ ಗೊತ್ತಿರೋದು ಗ್ಯಾಸ್ ಬಂದಿರೋದು ಇಷ್ಟ ಅಂತ ಹೇಳಿರ್ತಾರೆ, ಅಷ್ಟು ಆಗ್ತಿದೀವಿ ಅಷ್ಟೇ ನಮ್ಗೆ ಗೊತ್ತಿರೋದು. ನಮ್ಮ ಹೆಸರು ಮಾರುತಿ ಅಂತ ಹೇಳ್ಬಿಟ್ಟು. ಯಾವ ಬಂಕ್ ಇದು? ಯಾವ ಬ್ಯಾಂಕ್ ಇದು? ಇದು ಸಿಪಾನಿ ನಾಗವರ ಅಂತ, ಸಿಪ್ಪಾನಿ ನಾಗವರ, ವೆಂಕಟೇಶ್ಪುರಂ. ವೆಂಕಟೇಶ್ಪುರಂ. ಥ್ಯಾಂಕ್ ಯು.